ಈಗ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ರೆ ಅಂದರೆ ಅಯ್ಯೋ ಬೋರಿಂಗ್ ಅಂತ ಅಂತಾರೆ. ಈ ಥರ ಸಾಫ್ಟ್ ಇಡ್ಲಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಇಡ್ಲಿ ತುಂಬ ಸಾಫ್ಟಾಗಿರೋದ್ರಿಂದ ಆರಾಮಾಗಿ ತಿಂತಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೈಸ್ ಎಷ್ಟು ಹಾಕಬೇಕು ಮತ್ತು ಹುರಿದ ದಾಲ್ ಎಷ್ಟು ಹಾಕಬೇಕು ಪರ್ಫೆಕ್ಟ್ ಮೆಜರ್ಮೆಂಟ್ ತೋರಿಸ್ತೀನಿ. ಅದನ್ನೇ ಫಾಲೋ ಮಾಡಿ ನಿಮಗೆ ಮೃದುವಾದ ಮಲ್ಲಿಗೆ ಇಡ್ಲಿ ಥರ ಇಡ್ಲಿ ಬರುತ್ತೆ. ಇದಂತೂ 100% ಪಕ್ಕಾ. ಮೊದಲನೇದಾಗಿ ಸೇಲಂ ರೈಸ್ ತೊಗೋಬೇಕಾಗತ್ತೆ 3 ಕಪ್ಪು. ಅದೇ ಕಪ್ಪಲ್ಲಿ 1 ಕಪ್ ಹುರಿದ ದಾಲು, ಅದೇ ಕಪ್ಪಲ್ಲಿ ಅರ್ಧ ಕಪ್ ಬಂದು ಸಬ್ಬಕ್ಕಿ ಹಾಕೋಬೇಕು. ಸಬ್ಬಕ್ಕಿ ತುಂಬಾ ಮೇಯ್ನ್ ಇದಕ್ಕೆ. ಮತ್ತು ಹಾಗೆಯೇ ಅದೇ 1/2 ಕಪ್ಪು ಅವಲಕ್ಕಿ. ಇದನ್ನು ಇಷ್ಟನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ತೊಗೊಂಡ್ರಿ ಅಂದರೆ ನಿಮಗೆ ಪರ್ಫೆಕ್ಟ್ ಇಡ್ಲಿ ಬರುತ್ತೆ. ಇಲ್ಲಿ ಗಟ್ಟಿ ಅವಲಕ್ಕಿ ಯೂಸ್ ಮಾಡಬೇಕು, ಪೇಪರ್ ಅವಲಕ್ಕಿ ಯೂಸ್ ಮಾಡಬೇಡಿ. ಇದೇ ಥರ ಸಪ್ರೇಟಾಗಿ ಬೇಳೆಗಳನ್ನೇ ಬೇರೆ ಸಪ್ರೇಟು ಮತ್ತು ಅಕ್ಕಿ ಒಂದರಲ್ಲಿ ಸಪ್ರೇಟಾಗಿ ನೀಟಾಗಿ 3-4 ಟೈಮ್ಸ್ ವಾಶ್ ಮಾಡಿ ಇದನ್ನು ಒಂದು 6 to 7 ಅವರ್ಸ್ ನೆನೆಸಿಟ್ಕೋಬೇಕಾಗತ್ತೆ. ಇಡ್ಲಿ ನಮಗೆ ಎಲ್ಲಿ ಸಾಫ್ಟಾಗಿ ಬರುತ್ತೆ ಅಂತಂದರೆ, ಈಗ ನಾವು ಉದ್ದಿನಕಾಳು ನೆನೆಸಿದ್ವಲ್ಲ ಅದನ್ನು ಫುಲ್ಲು ಸಾಫ್ಟಾಗಿ ಅಂದರೆ ಬೆಣ್ಣೆ ಥರ ರುಬ್ಕೋಬೇಕು. ಮೇಯ್ನ್ ಆ ಥರ ರುಬ್ಕೊಂಡ್ರೇ ನಮಗೆ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರೋಂಥದ್ದು. ಈ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಅಕ್ಕಿನೂ ಅಷ್ಟೇ ಸಾಫ್ಟಾಗಿ ರುಬ್ಕೊಳ್ಳಿ. ಅದೇನು ಬೆಣ್ಣೆ ಥರ ಏನು ಬೇಕಾಗಲ್ಲ, ಅಂದರೆ ಸಾಫ್ಟ್ ಸ್ಮೂತಾಗಿ ಬರುತ್ತಲ್ಲ ಅಲ್ಲಿವರೆಗೂ ರುಬ್ಕೊಳ್ಳಿ, ಸಾಕಾಗತ್ತೆ. ಅದಕ್ಕೆ ಎಷ್ಟು ನಮಗೆ ಥಿಕ್ನೆಸ್ ಬೇಕಾಗುತ್ತೆ ನೋಡ್ಕೊಂಡು. ಇಡ್ಲಿ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕಲ್ವ. ಸೊ ಅದೇ ಥರನೇ ಎಲ್ಲ ರುಬ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೌಟಲ್ಲಿ ಮಿಕ್ಸ್ ಮಾಡಬೇಡಿ, ಕೈಯಲ್ಲೇ ಮಿಕ್ಸ್ ಮಾಡಿ. ಆವಾಗ ನಮ್ಮ ಕೈಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಈಗ ನಮ್ಮ ಸೌತ್ ಸೈಡೆಲ್ಲ ಕ್ಲೈಮೇಟ್ ಅನ್ನೋದು ಕರೆಕ್ಟಾಗಿರೋದ್ರಿಂದ ನೀವು ಹಾಗೆ ಇಡ್ಬೋದು. ಅದೇ ನೀವೇನಾದರೂ ಕೋಲ್ಡ್ ಪ್ಲೇಸಲ್ಲಿ ಇದ್ದೀರಾ ಅಂತಂದರೆ, ಇಲ್ಲ ಅಬ್ರಾಡಲ್ಲಿ ಏನಾದರೂ ಇದ್ದೀರಾ ಅಂತ ಅಂದರೆ ಓವನ್ ಇರುತ್ತಲ್ಲ, ಓವನ್ ಒಳಗಡೆ ಇಟ್ಟು ಕ್ಲೋಸ್ ಮಾಡಿ. ಆನ್ ಮಾಡಬೇಡಿ ಓವನ್ನ, ಜಸ್ಟ್ ಕ್ಲೋಸ್ ಮಾಡಿ. ಸೊ ಆಗ ನಿಮಗೆ ಫರ್ಮೆಂಟೇಷನ್ ಅದು ಪರ್ಫೆಕ್ಟಾಗಿ ಆಗುತ್ತೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಫರ್ಮೆಂಟೇಷನ್ ಆಗಿದೆ. ಈ ಥರ ಆದ್ರೇ ನಮ್ಗೆ ಇಡ್ಲಿ ಅನ್ನೋದು ಕರೆಕ್ಟಾಗಿ ಬರೋಂಥದ್ದು. ಸೊ ಈಗ ಇದನ್ನು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಉಪ್ಪು ಹಾಕ್ದಿರ ಇಟ್ಕೊಂಡ್ವಿ ಅಂದರೆ ಇಲ್ಲ ಅಂದ್ರೂ 1 ವೀಕ್ವರೆಗೂ ಏನು ಹುಳಿ ಬರೋದಿಲ್ಲ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಯೂಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೇನು ಕುಕ್ಕಿಂಗ್ ಸೋಡಾ ಅವೆಲ್ಲ ಹಾಕೋದು ಏನೂ ಬೇಕಾಗಲ್ಲ. ಇಷ್ಟೇ ನಾನು ಏನು ತೋರಿಸಿದ್ದೀನಿ ಅದನ್ನು ಮಾತ್ರ ಹಾಕ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಸಾಫ್ಟ್ ಇಡ್ಲಿ ಬರುತ್ತೆ. ಸೊ ಈಗ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಇದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಆಮೇಲೆ ಟೇಸ್ಟಿಗೆ ತಕ್ಕನಂಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಸ್ಟೀಮ್ ಕೊಡಿ. ಪರ್ಫೆಕ್ಟಾಗಿರೋ ಸಾಫ್ಟ್ ಇಡ್ಲಿ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನೀವು ಈ ಥರ ಮಾಡಿ ನೋಡಿ ರಿಸಲ್ಟ್ ಏನು ಬಂತು ಅಂತ ನನಗೆ ಹೇಳಿ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಸ್ಟೀಮ್ ಕೊಡಿ, ಅದಕ್ಕೆ ಮೇಲೆ ಕೊಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.